ಮದ್ದೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ತಾ ಇದೆ. ಬೆಳಗಿನಿಂದಲೂ ಶುರುವಾದಂತಹ ಪ್ರತಿಭಟನೆ, ಕಲ್ಲು ತೂರಾಟವನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾವೆ. ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಉದ್ವಿಗ್ನ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಹಿರಿಯ ಅಧಿಕಾರಿಗಳೇ ಇಲ್ಲಿಂದ ದೌಡಾಯಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದ ಇನ್ನಷ್ಟು ಮಾಹಿತಿಯನ್ನ ಪಡಿತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದೀಗ ಇನ್ನಷ್ಟು ಪ್ರತಿಭಟನೆ ಜೋರಾಗ್ತಾ ಇದೆ. ಒಂದು ಕಡೆ ಮಹಿಳೆಯೊಬ್ಬರಿಗೆ ಹೊಡೆತ ಬಿದ್ದಿರತಕ್ಕಂಥದ್ದು, ಆನಂತರ ಆಕೆ ಇನ್ನಷ್ಟು ಪ್ರತಿಭಟನೆ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಅಲ್ಲಿ ಆಗಮಿಸಿದ್ದಾರೆ. ನಿನ್ನೆ ಗಣಪತಿ ಮೆರವಣಿಗೆ ಶಾಂತವಾಗಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕೋರಿಕೆಯ ಮೇರೆಗೆ ಡಿಜೆ ಸೌಂಡ್ ಅನ್ನು ಕೂಡ ನಿಲ್ಲಿಸಿ ಶಾಂತವಾಗಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗಣಪತಿ ಮೂರ್ತಿಗೆ ಕಲ್ಲು ಎಸೆದಿರ್ತಕ್ಕಂಥದ್ದು, ಹಾಗೆಯೇ ಗೌರಿ ಮೂರ್ತಿಗೂ ಕೂಡ ಕಲ್ಲು ಎಸೆದಿರ್ತಕ್ಕಂಥದ್ದು, ಇನ್ನು ಮೆರವಣಿಗೆಯಲ್ಲಿ ಭಾಗಿಯಾದ ಕೆಲ ಮಕ್ಕಳಿಗೂ ಕೂಡ ಕಲ್ಲೆಟ್ಟು ಬಿದ್ದಿದೆ ಅಂತ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಇದರ ಸುತ್ತ, ಈ ಇಡೀ ಘಟನೆಯ ಸುತ್ತ ಇದೀಗ ರಾಜಕೀಯ ಹೇಳಿಕೆಗಳು, ಕೆಸರೆರು ಚಾಟ ನಡೀತಾ ಇರೋದನ್ನ ಗಮನಿಸಬಹುದು. ಒಂದು ಕಡೆ ಚಲುವರಾಯಸ್ವಾಮಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಇದಕ್ಕೆಲ್ಲ ಬರೀ ಬಿಜೆಪಿನೇ ಜನ ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ತಪ್ಪಿತಸ್ಥರ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ, ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ ಅಥವಾ ಯಾವುದೇ ಮಾಡಲಿ, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ತಿದೆ. ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ, ಮದ್ದೂರಿನಲ್ಲಿ ಹಿಂಗಾಗಿದೆ. ರಾಷ್ಟ್ರೀಯವಾಗಿತ್ತು ರೀ, ಈ ವರ್ಷ ನಾಗಮಂಗಲದಲ್ಲಿ ಆಗಿಲ್ಲ. ಈಗ ಬಿಜೆಪಿಯವರಿಗೆ ನೆಲೆ ಇಲ್ಲ, ಕಮ್ಯುನಲ್ ಇಶ್ಯೂ ಬಿಟ್ರೆ ಇನ್ಯಾವುದೋ ಅವ್ರಿಗೆ ಇಶ್ಯೂ ಇಲ್ಲ. ಅಸೆಂಬ್ಲಿಲಿ ನೋಡಿದ್ರಿ ನೀವೇ, ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸಬೇಕು ಅಂತ. ನಮಗೆ ನಾವು ಅದೇ ಕಮ್ಯುನಲ್ ಇಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್. ಕಾರ್ಯಕ್ರಮ ಡೆವಲಪ್ಮೆಂಟ್ ಕಮ್ಯುನಲ್ ಇಂದ ಮಾಡಲೇಬಾರದು, ಅದು ಒಂದು ರಾಜಕೀಯ ಪಕ್ಷದ ಕೆಲಸ ಅಲ್ಲ. ನಾವೆಲ್ಲ ಯಾರುತ್ತೆ ಇಲ್ಲೆಲ್ಲ ಗಲಾಟೆ ಆಗಿದೆಯಪ್ಪ ಗೊತ್ತಾ? ಹೇಳಿದ್ರ ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು. ಸದ್ಯ ಪಾಪ ಅವರು ಪಕ್ಷ ಪತನ ಹಾದಿ ಹಿಡಿದಿದೆ ಅಂತ ನೋಡ್ಕೊಂಡಿದ್ದಾರೆ. ಸಿಐಡಿ ತನಿಖೆ ಕೇಂದ್ರ ಚುನಾವಣಾ ಆಯೋಗ ಕೋಆಪರೇಟ್ ಮಾಡ್ತಾ ಇಲ್ಲ, ಅದೇನು ಸರ್? ನಾನು ನೋಡಿ ಹೇಳ್ತೀನಿ. ಪೊಲೀಸರ ಅಮಾನತ್ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾರೆ. ಪೊಲೀಸರನ್ನು ಅಮಾನತ್ ಮಾಡಬೇಕು ಅಂತ ಹೇಳಿ ಯಾರು ಸ್ಥಳೀಯರು ಮದ್ದೂರಲ್ಲಿ, ಇಲ್ಲಿ ಮದ್ದೂರ್ನಲ್ಲ, ಯಾಕೆ ಈಗ ನಾನು ಹೋಗ್ತಾ ಇದ್ದೀನಪ್ಪ, ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಲ್ಲಿಗೆನೆ. ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೋತೀವಿ. ಪೊಲೀಸ್ನವರು ಇಲ್ಲಿವರೆಗೆ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ, ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ. ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ, ಬಿಜೆಪಿಯವ್ರು ಮಾಡಿರಲಿ, ಜೆಡಿಎಸ್ನವ್ರು ಮಾಡಿರಲಿ ಅಥವಾ ಕಾಂಗ್ರೆಸ್ನವ್ರು ಮಾಡಿರಲಿ, ಯಾರೇ ಮಾಡಿದ್ರು ಕೂಡ ತಪ್ಪೇ ತಪ್ಪು. ಹಿಂದೂಗಳು ಮಾಡಿರಲಿ, ಮುಸಲ್ಮಾನರು ಮಾಡಿರಲಿ, ತಪ್ಪೇ ತಪ್ಪು. ಏನ ಬಿಜೆಪಿಯವರ ಪ್ರಚೋದನೆ ಇದೆ ಕೋಮು ಗಲಾಟೆಯಲ್ಲಿ. ಇವತ್ತು ಸಂಜೆ ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ಕೂಡ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದು ಒಂದು ರೀತಿ ಪ್ರಚೋದನೆ ಮಾಡಿದಂಗೆ ಅವ್ರು ಹೋಗೋದಕ್ಕೆ ಅವಕಾಶ. ನೋಡಪ್ಪ, ನಿನ್ನೆ ನಡೆದಿದ್ದೇ ಘಟನೆ, ಅದರಲ್ಲಿ ಮುಲಾಜಿಲ್ಲದೆ ಸಿಎಂ ಅವರು ಸೂಚನೆ ಕೊಟ್ಟವ್ರೆ. ನಾನು ಹೇಳಿದ್ದೀನಿ, ಈಗಾಗಲೇ 21 ಜನ ಅರೆಸ್ಟ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೆ ಅದು ಯಾವುದೇ ಜನ ಇರಲಿ, ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಿಲ್ಲ. ಇವತ್ತು ಪ್ರತಿಭಟನೆ ಮಾಡಲಿ, ಮೆಮೊರಂಡಮ್ ಕೊಡಲಿ, ಹೆಚ್ಚಿನ ತನಿಖೆ ಆಗಲಿ ಅಥವಾ ಹೆಚ್ಚಿನ ಇನ್ನೇನಾದ್ರು ಇದ್ರೆ ಕ್ರಮಕ್ಕೆ ಅವರು ಕೊಡಲಿ. ಅದು ಬಿಟ್ಟು ಇವತ್ತು ಅನಾವಶ್ಯಕವಾದಂಥ ರೀತಿಯಲ್ಲಿ ಲೀಡರ್ಗಳೆಲ್ಲ ಪ್ರವಾಕ್ ಮಾಡೋದಿಲ್ಲ.
ನಿನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಮೇಲೆ ಜಿಲ್ಲಾಡಳಿತ, ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದೆ. ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ, ಅದು ಪ್ರಚೋದನೆ ಅಲ್ಲದೆ ಇನ್ನೇನು ಹೇಳಕ್ಕೆ ಒಂದು ಮೆಮೊರಂಡಮ್ ಕೊಡ್ಲಿ, ತೊಂದರೆ ಇಲ್ಲ, ಬೇಡ ಅಂತ ಹೇಳಲ್ಲ. ಅಥವಾ ಇಲ್ಲ ಜಿಲ್ಲಾಡಳಿತಕ್ಕೆ ಫೋನ್ ಮಾಡಿ ಅಶೋಕರಾಲಿ ಇನ್ನೊಬ್ಬರಾಲಿ ಈ ತರ ನಡೆದಿದೆ, ಕ್ರಮ ತಗೊಳ್ಳಿ, ಎನ್ಕ್ವೈರಿ ಮಾಡಿ ಅಂತ ಹೇಳಿ, ಅದಕ್ಕೆ ತಪ್ಪು ಅಂತ ಹೇಳಲ್ಲ. ಬಟ್ ಅದನ್ನೇ ಒಂದು ಬೇರೆ ರೀತಿಯಲ್ಲಿ ಅವ್ರು ಕ್ರಿಯೇಟ್ ನೋಡಪ್ಪ, ಬಿಜೆಪಿಯವರು ಇದಾರಲ್ಲ, ಪ್ರಚೋದನೆ ಮಾಡೋದ್ರಲ್ಲಿ ನಿಸ್ಸೀಮರು, ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಸ್ಸೀಮರು. ಇಂಥದ್ದೇ ಈಗ ಅನಗತ್ಯವಾಗಿ ಗುಂಪು ಸೇರೋದು, ಗಲಾಟೆ ಮಾಡೋದು, ಇದನ್ನ ಮಾಡಿಸು ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂತಹ ಕ್ರಮ ತಗೊಳ್ತೀವಿ. ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಮದ್ದೂರಿಗೆ. ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೆ ಅದರ ಮೇಲೆ ಕ್ರಮ ತಗೊಳ್ತೀವಿ. ಯಾವುದು ಮೆರವಣಿಗೆ ಸಂದರ್ಭದಲ್ಲಿ ಈದ್ ಮಿಲಾದ್ ಬಾವುಟ ಕಟ್ಟಿರುವ ಬಾವುಟ ತೆರವು ಮಾಡುವ ಸಂದರ್ಭದಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಯಾವಾಗ ಕಟ್ಟಿದ್ರು ಏನು ಇವ್ರು ಮೆರವಣಿಗೆ ಮಾಡ್ತಾರೆ ಅಂತ ಕಟ್ಟಿದ್ರು ಅಂತ ಮೊದಲೇ ಕಟ್ಟಿದ್ರು, ಅದು ತೆರವು ಮಾಡುವ ಸಂದರ್ಭದಲ್ಲಿ ಆಗಿದೆ. ಪೊಲೀಸರು ಮುನ್ನೆಚ್ಚರಿಕೆ ತಗೊಂಡ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಏನಿಲ್ಲ, ನೋಡೋಣ, ವರದಿ ಪೂರ್ಣ ವರದಿ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ. ಕೋರ್ಟ್ನಲ್ಲಿ ತೀರ್ಮಾನ ಮಾಡಲಿ. ಈಗ ಇವತ್ತಿನವರಿಗೆ ಇವರು ನಿಜಾರ್ ಅಹಮದ್ ಇದ್ದಾಗ ಕೋರ್ಟ್ಗೆ ಹೋಗಿಲ್ಲ, ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ ಮೆರವಣಿಗೆ ಆದಾಗ ಕೋರ್ಟ್ಗೆ ಹೋಗಿಲ್ಲ, ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದಾಗ ಹೋಗ್ಲಿಲ್ಲ, ಈಗ ಹೋಗಿದ್ದಾರೆ. ಬಹುಶಃ ಅವರು ಪಾರ್ಟಿಯಿಂದ ನೆಗ್ಲೆಕ್ಟ್ ಆಗಿಬಿಟ್ಟಿದಾರಲ್ಲ, ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಬಿಡಮ್ಮ, ನೀನು ಒಬ್ಬಳಿಗೋಸ್ಕರ ನಾನು ಇಂಗ್ಲಿಷ್ನಲ್ಲಿ ಹೇಳ್ತಾ ಕೂತ್ಕೊಳ್ಳಕ್ಕಾಗಲ್ಲ, ಕನ್ನಡದಲ್ಲಿ ಮಾಡ್ತು. ಮದ್ದೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ತಾ ಇದೆ. ಬೆಳಗಿನಿಂದಲೂ ಶುರುವಾದಂತಹ ಪ್ರತಿಭಟನೆ, ಕಲ್ಲು ತೂರಾಟವನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾವೆ. ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಉದ್ವಿಗ್ನ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಹಿರಿಯ ಅಧಿಕಾರಿಗಳೇ ಇಲ್ಲಿಂದ ದೌಡಾಯಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದ ಇನ್ನಷ್ಟು ಮಾಹಿತಿಯನ್ನ ಪಡಿತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದೀಗ ಇನ್ನಷ್ಟು ಪ್ರತಿಭಟನೆ ಜೋರಾಗ್ತಾ ಇದೆ. ಒಂದು ಕಡೆ ಮಹಿಳೆಯೊಬ್ಬರಿಗೆ ಹೊಡೆತ ಬಿದ್ದಿರತಕ್ಕಂಥದ್ದು, ಆನಂತರ ಆಕೆ ಇನ್ನಷ್ಟು ಪ್ರತಿಭಟನೆ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಅಲ್ಲಿ ಆಗಮಿಸಿದ್ದಾರೆ. ನಿನ್ನೆ ಗಣಪತಿ ಮೆರವಣಿಗೆ ಶಾಂತವಾಗಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕೋರಿಕೆಯ ಮೇರೆಗೆ ಡಿಜೆ ಸೌಂಡ್ ಅನ್ನು ಕೂಡ ನಿಲ್ಲಿಸಿ ಶಾಂತವಾಗಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗಣಪತಿ ಮೂರ್ತಿಗೆ ಕಲ್ಲು ಎಸೆದಿರ್ತಕ್ಕಂಥದ್ದು, ಹಾಗೆಯೇ ಗೌರಿ ಮೂರ್ತಿಗೂ ಕೂಡ ಕಲ್ಲು ಎಸೆದಿರ್ತಕ್ಕಂಥದ್ದು, ಇನ್ನು ಮೆರವಣಿಗೆಯಲ್ಲಿ ಭಾಗಿಯಾದ ಕೆಲ ಮಕ್ಕಳಿಗೂ ಕೂಡ ಕಲ್ಲೇಟು ಬಿದ್ದಿದೆ ಅಂತ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಇದರ ಸುತ್ತ, ಈ ಇಡೀ ಘಟನೆಯ ಸುತ್ತ ಇದೀಗ ರಾಜಕೀಯ ಹೇಳಿಕೆಗಳು, ಕೆಸರೆರ ಚಾಟ ನಡೀತಾ ಇರೋದನ್ನ ಗಮನಿಸಬಹುದು. ಒಂದು ಕಡೆ ಚೆಲುವರಾಯಸ್ವಾಮಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ, ಇದಕ್ಕೆಲ್ಲ ಬರೀ ಬಿಜೆಪಿನೇ ಜನ ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ತಪ್ಪಿತಸ್ಥರ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ, ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ ಅಥವಾ ಯಾವುದೇ ಮಾಡಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ, ಮದ್ದೂರಿನಲ್ಲಿ ಹಿಂಗಾಗಿದೆ. ಲಾಸ್ಟ್ ಇಯರ್ ಆಗಿತ್ತು ರೀ, ಈ ವರ್ಷ ನಾಗಮಂಗಲದಲ್ಲಿ ಆಗಿಲ್ಲ. ಈಗ ಬಿಜೆಪಿಯವರಿಗೆ ನೆಲೆ ಇಲ್ಲ, ಕಮ್ಯುನಲ್ ಇಶ್ಯೂ ಬಿಟ್ರೆ ಇನ್ಯಾವುದೋ ಅವ್ರಿಗೆ ಇಶ್ಯೂ ಇಲ್ಲ. ಅಸೆಂಬ್ಲಿಯಲ್ಲಿ ನೋಡಿದ್ರಿ ನೀವೇ, ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸಬೇಕು ಅಂತ. ನಮಗೆ ನಾವು ಅದೇ ಕಮ್ಯುನಲ್ ಇಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್, ಕಾರ್ಯಕ್ರಮ ಡೆವಲಪ್ಮೆಂಟ್. ಕಮ್ಯುನಲ್ ಇಂದ ಮಾಡಲೇಬಾರದು, ಅದು ಒಂದು ರಾಜಕೀಯ
ಪಕ್ಷದ ಕೆಲಸ ಅಲ್ಲ. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹಿಂದೂಗಳು ನೆಮ್ಮದಿಯಾಗಿ ಹಬ್ಬ ಮಾಡಕ್ಕಾಗ್ತಾ ಇಲ್ಲ, ಹಿಂದೂಗಳು ನೆಮ್ಮದಿಯಾಗಿ ಹಬ್ಬ ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ. ಅವೆಲ್ಲ ಯಾರುತ್ತೆ ಇಲ್ಲೆಲ್ಲ ಗಲಾಟೆ ಆಗಿದೆಯಪ್ಪ ಗೊತ್ತಾ? ಹೇಳಿದ್ರ ನೆಮ್ಮದಿ ಕೆಡಿಸ್ತಾ ಇರೋದು ಅವರೇ. ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು. ನೆಮ್ಮದಿನ ಕೆಡಿಸಿದ್ರೆ ಇರೋ ನೆಮ್ಮದಿನ ಅವರೇ ಕೆಡಿಸ್ತಾರೆ. ಕುಮಾರಸ್ವಾಮಿ ಕೇಂದ್ರ ಸಚಿವರು ಸರ್ಕಾರದ ಪತನದ ಹಾದಿ ಇದೆ ಯಾವಾಗಲೇ ಇರ್ತಾರೆ ಬಿಡ. ಸದ್ಯ ಪಾಪ ಅವರು ಪಕ್ಷ ಪತನ ಹಾದಿ ಹಿಡಿದಿದೆ ಅಂತ ನೋಡ್ಕೊಳ್ಳಿ. ಇನ್ನೊಂದು ವಿಚಾರ ಕಾಗದದ ಬಗ್ಗೆ ಒಂದು ಟ್ವೀಟ್ ಮಾಡಿದೆ. ಸಿಐಡಿ ತನಿಖೆಗೆ ಕೇಂದ್ರ ಚುನಾವಣಾ ಆಯೋಗ ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ. ಅದೇನ್ ಸರ್ ಅದು? ನಾನು ನೋಡಿ ಹೇಳ್ತೀನಿ. ಸರ್, ಅಲ್ಲಿ ಪೊಲೀಸರ ಅಮಾನತ್ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾರೆ. ಪೊಲೀಸರನ್ನು ಅಮಾನತ್ ಮಾಡಬೇಕು ಅಂತ ಹೇಳಿ ಯಾರು ಸ್ಥಳೀಯರು ಮದ್ದೂರಲ್ಲಿ ಇಲ್ಲಿ ಮದ್ದೂರ್ನಲ್ಲ ಯಾಕೆ ಈಗ ನಾನು ಹೋಗ್ತಾ ಇದ್ದೀನಪ್ಪ. ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಲ್ಲಿಗೇನೆ. ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗತ್ತೆ. ಪೊಲೀಸ್ನವರು ಇಲ್ಲಿವರೆಗೆ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ, ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ. ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ, ಬಿಜೆಪಿಯವ್ರು ಮಾಡಿರಲಿ, ಜೆಡಿಎಸ್ನವ್ರು ಮಾಡಿರಲಿ ಅಥವಾ ಕಾಂಗ್ರೆಸ್ನವ್ರು ಮಾಡಿರಲಿ, ಯಾರೇ ಮಾಡಿದ್ರು ಕೂಡ ತಪ್ಪೇ ತಪ್ಪು. ಹಿಂದೂಗಳು ಮಾಡಿರಲಿ, ಮುಸಲ್ಮಾನರು ಮಾಡಿರಲಿ, ತಪ್ಪೇ ತಪ್ಪು. ಬಿಜೆಪಿಯವರ ಪ್ರಚೋದನೆ ಅಂತ ನಿಮ್ಮ ಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಏನ ಬಿಜೆಪಿಯವರ ಪ್ರಚೋದನೆ ಇದೆ ಕೋಮು ಗಲಾಟೆಯಲ್ಲಿ. ಇವತ್ತು ಸಂಜೆ ಬಿಜೆಪಿಯವರು ಮತ್ತೆ ಜೆಡಿಎಸ್ ಅವರು ಕೂಡ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದು ಒಂದು ರೀತಿ ಪ್ರಚೋದನೆ ಮಾಡ್ದಂಗೆ ಅವ್ರು ಹೋಗೋದಕ್ಕೆ ಅವಕಾಶ. ನೋಡಪ್ಪ, ನಿನ್ನೆ ನಡೆದಿದೆ ಘಟನೆ. ಅದರಲ್ಲಿ ಮುಲಾಜಿಲ್ಲದೆ ಸಿಎಂ ಅವರು ಸೂಚನೆ ಕೊಟ್ಟವರೆ. ನಾನು ಹೇಳಿದ್ದೀನಿ, ಈಗಾಗಲೇ 21 ಜನ ಅರೆಸ್ಟ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೆ ಅದು ಯಾವುದೇ ಜನ ಇರಲಿ, ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಿಲ್ಲ. ಇವತ್ತು ಪ್ರತಿಭಟನೆ ಮಾಡಲಿ, ಮೆಮೊರಂಡಮ್ ಕೊಡಲಿ, ಹೆಚ್ಚಿನ ತನಿಖೆ ಆಗಲಿ ಅಥವಾ ಹೆಚ್ಚಿನ ಇನ್ನೇನಾದರೂ ಇದ್ರೆ ಕ್ರಮಕ್ಕೆ ಅವರು ಕೊಡಲಿ. ಅದು ಬಿಟ್ಟು ಇವತ್ತು ಅನಾವಶ್ಯಕವಾದಂಥ ರೀತಿಯಲ್ಲಿ ಲೀಡರ್ಗಳೆಲ್ಲ ಪ್ರವಾಕ್ ಮಾಡೋದಿಲ್ಲ. ನಿನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಮೇಲೆ ಜಿಲ್ಲಾಡಳಿತ, ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದೆ. ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ, ಅದು ಪ್ರಚೋದನೆ ಅಲ್ಲದೆ ಇನ್ನೇನು ಹೇಳಕ್ಕಾಗತ್ತೆ? ಒಂದು ಮೆಮೊರಂಡಮ್ ಕೊಡ್ಲಿ, ತೊಂದರೆ ಇಲ್ಲ, ಬೇಡ ಅಂತ ಹೇಳಲ್ಲ. ಅಥವಾ ಇಲ್ಲ ಜಿಲ್ಲಾ ಆಡಳಿತಕ್ಕೆ ಫೋನ್ ಮಾಡಿ ಅಶೋಕರಾಗಲಿ ಇನ್ನೊಬ್ಬರಾಗಲಿ ಈ ತರ ನಡೆದಿದೆ, ಕ್ರಮ ತಗೊಳ್ಳಿ, ಎನ್ಕ್ವೈರಿ ಮಾಡಿ ಅಂತ ಹೇಳಿ, ಅದಕ್ಕೆ ತಪ್ಪು ಅಂತ ಹೇಳಲ್ಲ. ಬಟ್ ಅದನ್ನೇ ಒಂದು ಬೇರೆ ರೀತಿಯಲ್ಲಿ ಅವ್ರು ಕ್ರಿಯೇಟ್ ಮಾಡಕ್ಕೆ ನೋಡಪ್ಪ, ಬಿಜೆಪಿಯವರು ಇದಾರಲ್ಲ, ಪ್ರಚೋದನೆ ಮಾಡೋದ್ರಲ್ಲಿ ನಿಸ್ಸೀಮರು, ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಸ್ಸೀಮರು. ಇಂಥದ್ದೇ ಈಗ ಅನಗತ್ಯವಾಗಿ ಗುಂಪು ಸೇರೋದು, ಗಲಾಟೆ ಮಾಡೋದು, ಇದನ್ನ ಮಾಡಿಸು ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಮದ್ದೂರಿಗೆ. ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೆ ಅದರ ಮೇಲೆ ಕ್ರಮ ತಗೊಳ್ತೀವಿ. ಒಂದು ಬಾವುಟ ಕಟ್ಟಿದ್ರು, ಬಾವುಟ ಇಜ್ಜತ್ ಕಾರಣಕ್ಕೋಸ್ಕರ ಆಗಿದೆ. ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ರೆ ಸಮಸ್ಯೆ ಆಗ್ತಿಲ್ಲಲ್ಲ ಸರ್? ಯಾವುದು ಮೆರವಣಿಗೆ ಸಂದರ್ಭದಲ್ಲಿ ಈಗಿನ ಮೇಲೆ ಅದೊಂದು ಬಾವುಟ ಕಟ್ಟಿದ್ರು, ಬಾವುಟ ತೆರವು ಮಾಡಿದ ಸಂದರ್ಭದಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ರು. ಯಾವಾಗ ಕಟ್ಟಿದ್ರು, ಏನು ಇವ್ರು ಮೆರವಣಿಗೆ ಮಾಡ್ತಾರೆ ಅಂತ ಕಟ್ಟಿದ್ರು ಅಂತ ಮೊದಲೇ ಕಟ್ಟಿದ್ರು, ಅದು ತೆರವು ಮಾಡೋ ಸಂದರ್ಭದಲ್ಲಿ ಆಗಿದೆ. ಪೊಲೀಸರು ಮುನ್ನೆಚ್ಚರಿಕೆ ತಗೊಂಡ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಏನಿಲ್ಲ, ನೋಡೋಣ. ವರದಿ ಪೂರ್ಣ ವರದಿ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ. ಪ್ರತಾಪ್ ಸಿಂಗ್ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ತೀರ್ಮಾನ ಮಾಡಲಿ. ಈಗ ಇವತ್ತಿನವರಿಗೆ ಇವರು ನಿಸಾರ್ ಅಹಮದ್ ಇದ್ದಾಗ ಕೋರ್ಟ್ಗೆ ಹೋಗಿಲ್ಲ. ಮಿರ್ಜಾ ಇಸ್ಮಾಯಿಲ್ ಮೆರವಣಿಗೆ ಆದಾಗ ಕೋರ್ಟ್ಗೆ ಹೋಗಿಲ್ಲ. ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದಾಗ ಹೋಗ್ಲಿಲ್ಲ. ಈಗ ಹೋಗಿದ್ದಾರೆ. ಬಹುಶಃ ಅವರು ಪಾರ್ಟಿಯಿಂದ ನೆಗ್ಲೆಕ್ಟ್ ಆಗಿಬಿಟ್ಟಿದಾರಲ್ಲ, ಪ್ರಚಾರಕ್ಕೋಸ್ಕರ ಮಾಡಿದ್ರು. ಓಕೆ, ಥ್ಯಾಂಕ್ ಯು. ಬಿಡಮ್ಮ, ನೀನು ಒಬ್ಬಳಿಗೋಸ್ಕರ ನಾನು ಇಂಗ್ಲಿಷ್ನಲ್ಲಿ ಹೇಳ್ತಾ ಕೂತ್ಕೊಳ್ಳಕ್ಕಾಗಲ್ಲ, ಕನ್ನಡದಲ್ಲಿ ಮಾಡ್ಕೊ.